ಪವರ್ ಗ್ರಿಡ್ ಈ ಸಂಸ್ಥೆನವರು ಅಪ್ರೆಂಟಿಸ್ಶಿಪ್ಗೆ ಕರೆದಿದ್ದಾರೆ. ಯಾರ್ಯಾರು ಕರೆದಿದ್ದಾರೆ ಅಂದರೆ ಇಂಜಿನಿಯರ್ಸ್, ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್, ಡಿಪ್ಲೊಮೊ ಮಾಡಿರೋರಿಗೆ ಹಾಗೂ ITI ಮಾಡಿರೋರಿಗೆ ಇಷ್ಟು ಜನರಿಗೂ ಅವಕಾಶ ಮಾಡಿಕೊಡ್ತಿದ್ದಾರೆ. ಹಾಗಾದರೆ ಈ ಪವರ್ ಗ್ರಿಡ್ ಅನ್ನೋ ಸಂಸ್ಥೆ ಯಾವುದು ಅಂತ ನೋಡಿದ್ರೆ ಇದು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ. ಇದು ಮಹಾರತ್ನ ಎಂಟರ್ಪ್ರೈಸಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಪವರ್, ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇದು ಭಾರತ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆ. ಈ ಸಂಸ್ಥೆನಲ್ಲಿ ಈಗ 1 ವರ್ಷಕ್ಕೆ ಅಪ್ರೆಂಟಿಸ್ಶಿಪ್ ಕರೀತಾ ಇದ್ದಾರೆ. ಯಾರ್ಯಾರಿಗೆ ಇಷ್ಟ ಇದೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿರೋದು 8 ಸೆಪ್ಟೆಂಬರ್ 2024. ಇಷ್ಟರ ಒಳಗೆ 1 ವರ್ಷದ ಅಪ್ರೆಂಟಿಸ್ಶಿಪ್ಪು ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆ ಅನ್ನೋದು ಗೊತ್ತಾಗಿದೆ. ಈಗ ಇನ್ನು ಇಂತಹ ವಿಡಿಯೋಗಳು ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಇಂಥ ವಿಡಿಯೋಗಳನ್ನು ನೀವು ಸಂಪೂರ್ಣ ಕಡೆಯವರೆಗೂ ನೋಡಬೇಕಾಗಿ ನಾನು ಹೇಳ್ತಿದ್ದೀನಿ. ಇನ್ನು ಈ ಯಾವ್ಯಾವ ಟ್ರೇಡ್ಸ್ಗಳಿಗೆ ಈ ಅಪ್ರೆಂಟಿಸ್ಶಿಪ್ ಅಂತ ಬಂದಾಗ ಟ್ರೇಡ್ಸ್ಗಳು ಬರುತ್ತೆ. ಟ್ರೇಡ್ಸ್ಗಳಲ್ಲಿ ಯಾವುದ್ಯಾವುದು ಇದೆ ಅಂದರೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ ಸಿವಿಲ್ಲು, ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಿಕಲ್ ಟ್ರೇಡ್ನವ್ರಿಗೆ ಇದೆ. ಹಾಗೆ CSR ಎಕ್ಸಿಕ್ಯೂಟಿವ್ ಅಂತಿದೆ, ಲಾ ಎಕ್ಸಿಕ್ಯೂಟಿವ್ ಅಂತಿದೆ, PR ಅಸಿಸ್ಟೆಂಟು, HR ಅಸಿಸ್ಟೆಂಟು, ರಾಜಭಾಷಾ ಅಸಿಸ್ಟೆಂಟ್, ಡಿಪ್ಲೊಮೊ ಎಲೆಕ್ಟ್ರಿಕಲ್, ITI ಎಲೆಕ್ಟ್ರಿಷಿಯನ್. ಇಷ್ಟು ಟ್ರೇಡ್ಗಳಿಗೆ ಅವರು ಅಪ್ರೆಂಟಿಸ್ಶಿಪ್ಸ್ಗೆ ಅಪ್ಲಿಕೇಶನ್ನ ಕರೆದಿದ್ದಾರೆ. ಹಾಗಾದರೆ ಇದು ಟ್ರೈನಿಂಗ್ ಲೊಕೇಶನ್ಸ್ ಕರ್ನಾಟಕದ ಮಟ್ಟಿಗೆ ಎಲ್ಲೆಲ್ಲಿ ಇರುತ್ತೆ ಅಂತಂದರೆ ಇದು ಬಿಡದಿ, ಹಾಸನ, ಹಿರಿಯೂರು, ಕೋಲಾರ, ಪ್ರಾಬಬ್ಲಿ ಅದು ಕುಡ್ಲಿಗಿ ಅಂತ ಕಾಣುತ್ತೆ, ಮೈಸೂರು, ಪಾವಗಡ, ಸೋಮನಹಳ್ಳಿ, ತುಮಕೂರು, ಯಲಹಂಕ ಮತ್ತು ಬೆಂಗಳೂರು. ಇಷ್ಟು ಕಡೆ ಅವರು ಟ್ರೈನಿಂಗ್ ಲೊಕೇಶನ್ಸ್ಗಳನ್ನು ಇಟ್ಕೊಂಡಿದ್ದಾರೆ. ಸೊ ನಿಮಗೆ ಪ್ರಾಬಬಲಿ ಅವರ ಪ್ರಕಾರ ಇಲ್ಲಿ ನಿಮಗೆ ಟ್ರೈನಿಂಗ್ ಸಿಗ್ಬೋದು 1 ವರ್ಷದ ಅಪ್ರೆಂಟಿಸ್ಶಿಪ್. ಇನ್ನು ಈ ಅಪ್ರೆಂಟಿಸ್ಶಿಪ್ಗೆ ಏನಾದರೂ ಸ್ಟೈಫಂಡ್ ಸಿಗುತ್ತಾ 1 ವರ್ಷಕ್ಕೆ ಅಂದರೆ ಪ್ರತಿ ತಿಂಗಳು 17,500 ಸ್ಟೈಫಂಡು ಪ್ಲಸ್ ಅಕಾಮಿಡೇಷನ್ ಸಂಸ್ಥೆದೇ ಇಲ್ಲದಿದ್ದರೆ 2,500ವರೆಗೂ ಅಕಾಮಿಡೇಷನ್ಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಯಾರಿಗೆ ಅಂದರೆ ಇಂಜಿನಿಯರ್ಸ್, MBA ಹೋಲ್ಡರ್ಸ್, PGD ಇನ್ ಡಿಪ್ಲೊಮೊ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಮಾಡಿರೋರು, ಮಾಸ್ಟರ್ ಇನ್ ಸೋಷಿಯಲ್ ವರ್ಕಲ್ಲಿರೋರು ಅಥವಾ ರೂರಲ್ ಡೆವಲಪ್ಮೆಂಟಲ್ಲಿ, LLB, ಡಿಗ್ರಿ ಇನ್ ಮಾಸ್ ಕಮ್ಯುನಿಕೇಷನ್ನು, ಜರ್ನಲಿಸಮು, BA ಹಿಂದಿ ಇಂಥವರಿಗೆ 17,500 ಮಂತ್ಲಿ ಸ್ಟೈಫಂಡ್ ಇರುತ್ತೆ. ಹಾಗೂ ಅಕಾಮಿಡೇಷನ್ ಕೂಡ ಸಪ್ರೇಟಾಗಿರುತ್ತೆ. ಇನ್ನು ಡಿಪ್ಲೊಮೊನವ್ರಿಗೆ ನೋಡಿದ್ರೆ 15,000 ಮಂತ್ಲಿ ಸ್ಟೈಫಂಡ್ ಇರುತ್ತೆ ಪ್ಲಸ್ ಅಕಾಮಿಡೇಷನು. ಹಾಗೆ ITIನವ್ರಿಗೆ 13,500 ಸ್ಟೈಫಂಡ್ ತಿಂಗಳಿಗೆ ಸಿಗ್ತಾ ಹೋಗುತ್ತೆ 1 ವರ್ಷದ ಅಪ್ರೆಂಟಿಸ್ಶಿಪ್ ಇದು. ಇನ್ನು ಈ ಅಪ್ರೆಂಟಿಸ್ಶಿಪ್ಪಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂದರೆ ಅವರೇನು ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ, ಇಂಜಿನಿಯರಿಂಗು ಅಥವಾ ಡಿಗ್ರಿ, ಮಾಸ್ಟರ್ ಡಿಗ್ರಿ ಅಥವಾ PGD ಡಿಪ್ಲೊಮೊ ಅಥವಾ ITI ಏನೇ ಇರಲಿ, ಅದು ಇವತ್ತಿಗೆ ಅಂದರೆ ಡೇಟ್ ಆಫ್ ಕ್ಲೋಸಿಂಗ್ ಇದೆಯಲ್ಲ, ಅಂದರೆ 8ನೇ ತಾರೀಕು ಸೆಪ್ಟೆಂಬರ್ ಇದೆಯಲ್ಲ ಕ್ಲೋಸಿಂಗು, ಅಲ್ಲಿಗಿಂತ 2 ವರ್ಷದ ಒಳಗೆ ಕ್ವಾಲಿಫಿಕೇಷನ್ ಸಿಕ್ಕಿರಬೇಕು, ಡಿಗ್ರಿ ಸಿಕ್ಕಿರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ ಪ್ರಕ್ರಿಯೆ ಬಗ್ಗೆ ಮಾತಾಡೋಣ. ಇದಕ್ಕೆ ಮೊದಲನೇ ಸ್ಟೆಪ್ ಏನು ಅಂತಂದರೆ ನೀವು ಇಲ್ಲಿ NAPS ಅಂತ ಇದೆ, STP ಅಪ್ರೆಂಟಿಸ್ಶಿಪ್ India.gov.in ಅಂತ, ಅಲ್ಲಿ ಫಸ್ಟು ನೀವು ಆ್ಯಸ್ ಎ ಕ್ಯಾಂಡಿಡೇಟ್ ಅಥವಾ ಸ್ಟೂಡೆಂಟಾಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಇದು ಯಾರಿಗೆ ಅಂತಂದರೆ ಈ ಲಿಂಕು HR ಎಕ್ಸಿಕ್ಯೂಟಿವ್, CSR ಎಕ್ಸಿಕ್ಯೂಟಿವ್, ಬಿಸ್ನೆಸ್ ಡೆವಲಪ್ಮೆಂಟು, ಲಾ, PR ಅಸಿಸ್ಟೆಂಟು, ಹಾಗೆ ರಾಜ್ಯಭಾಷಾ ಅಸಿಸ್ಟೆಂಟು, ಲೈಬ್ರರಿ ಅಸಿಸ್ಟೆಂಟು, IT ಇಂಥವರಿಗೆಲ್ಲರಿಗೂ ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ ಈ ಲಿಂಕಲ್ಲಿ. ಇನ್ನು ಉಳಿದವರಿಗೆ ಯಾರು ಅಂದರೆ ಡಿಗ್ರಿ ಅಥವಾ ಡಿಪ್ಲೊಮೊ ಇನ್ ಇಂಜಿನಿಯರಿಂಗು ಅವ್ರಿಗೆ nats.education.gov ಅಂತಿದೆಯಲ್ಲ, ಇದರಲ್ಲಿ ರಿಜಿಸ್ಟ್ರೇಷನ್ ಮೊದಲು ಮಾಡ್ಕೊಳ್ಬೇಕು. ಅರ್ಥವಾಗ್ತಿದೆಯಲ್ಲ? ಸೊ ಇಲ್ಲಿ ರಿಜಿಸ್ಟ್ರೇಷನ್ದು 2 ಲಿಂಕ್ ಬರುತ್ತೆ. ಡಿಪ್ಲೊಮೊನವ್ರಿಗೆ ಬೇರೆ ಆಗುತ್ತೆ, ಮಿಕ್ಕಿದ ಉಳಿದವರಿಗೆ ಬೇರೆ ಆಗುತ್ತೆ. ಇನ್ನು ಮುಂದೆ ಸ್ಟೆಪ್
2 ನೋಡಿದ್ರೆ ಅಲ್ಲಿ ಆ ರಿಜಿಸ್ಟ್ರೇಷನ್ ಎನ್ರೋಲ್ಮೆಂಟ್ ಆದ ನಂತರ ಪವರ್ ಗ್ರಿಡ್ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಪವರ್ ಗ್ರಿಡ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕೆರಿಯರ್ಸ್ಗೆ ಹೋಗಿ ಎಂಗೇಜ್ಮೆಂಟ್ ಆಫ್ ಅಪ್ರೆಂಟಿಸ್ಶಿಪ್ ಅಪ್ಲೈ ಆನ್ಲೈನ್ ಅಂತ ಹೋಗಿ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಅರ್ಥವಾಗ್ತಿದೆಯಲ್ಲ? ಸ್ಟೆಪ್ 1 ಫಸ್ಟು ಫಾಲೋ ಮಾಡಬೇಕು, ನಂತರ ಸ್ಟೆಪ್ 2ಗೆ ಬರಬೇಕಾಗತ್ತೆ. ಇನ್ನು ಕಡೆಯದಾಗಿ ನಿಮಗೇನಾದರೂ ಈ ಥರದ್ದು ವಿಡಿಯೋಗಳು, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ನಿಮಗೆ ನಿಜವಾಗ್ಲೂ ಲಾಭದಾಯಕ ಆಗ್ತಿದೆ ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ, ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬಹುಮುಖ್ಯವಾಗಿ ಇತರರೊಂದಿಗೆ ಹಂಚ್ಕೊಳ್ಳಿ, ಹಾಗೂ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡ್ಕೊಳ್ಳಿ. ಈ ಥರದ್ದು ಯಾವುದೇ ಉದ್ಯೋಗ ಮಾಹಿತಿ ಬರ್ತಿದ್ರು ನಿಮಗೆ ಗೊತ್ತಾಗ್ತಿರತ್ತೆ. ಇನ್ನು ಕಡೆಯದಾಗಿ ಏನಾದರೂ ಎನ್ಕ್ವೈರೀಸ್ ಇದ್ದರೆ ನಿಮಗೆ ಈ ಪವರ್ ಗ್ರಿಡ್ ಅಪ್ರೆಂಟಿಸ್ಶಿಪ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಇಮೇಲ್ ಐ ಡಿ ಕೊಟ್ಟಿದ್ದಾರೆ, ಆ ಇಮೇಲ್ ಐ ಡಿಗೆ ನೀವು ಕೂಡಲೇ ಬರೀಬೇಕಾಗತ್ತೆ. ಸೊ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬೇಕಾಗಿರುವಂತಹ ವೆಬ್ಸೈಟ್ ಲಿಂಕಿಂದ ಹಿಡಿದು ಎಲ್ಲ ರಿಜಿಸ್ಟ್ರೇಷನ್ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಬರುತ್ತೆ. ನೀವು ಯೂಟ್ಯೂಬ್ನಲ್ಲಿ ಲಿಂಕ್ ಮುಖೇನ ಹೋಗಿದರೆ ಅಲ್ಲಿ ನೀವು ಈ ವಿಡಿಯೋ ಕೆಳಗಡೆ ಮೋರ್ ಅಂತ ಒಂದು ಸಣ್ಣ ಪದ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲವನ್ನು ಡೀಟೇಲ್ಸ್ ವಿತ್ ಲಿಂಕ್ಸ್ ಕೊಟ್ಟಿದ್ದೇನೆ, ನೀವು ಅಲ್ಲೇ ನೋಡ್ಕೊಳ್ಳಿ, ಅಪ್ಲೈ ಮಾಡಿ. ಯಾರ್ಯಾರಿಗೆ ಇಷ್ಟ ಇದೆ, ಇಟ್ ಇಸ್ ಅನ್ 1 year ಅಪ್ರೆಂಟಿಸ್ಶಿಪ್ ಫಾರ್ ಎವ್ರಿ ಒನ್ ಅಂತ ಇದೆ ಇಲ್ಲಿ. ವಿಶ್ ಯು ಆಲ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.